ಹಾಯ್ ಹಲೋ ನಮಸ್ಕಾರ ಮತ್ತು ನೋಡಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇರ್ತೀರಾ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಇವತ್ತು ನಾನು ಹೋಗಿದ್ದೆ ಸ್ಕ್ಯಾನಿಂಗ್ ಮಾಡೋಕ್ಕೆ ಹೊರ್ತೂರು ಹತ್ರ ಇರೋ ವಾಗ್ದೇವಿ ಸ್ಕೂಲ್ ಹತ್ರ. ಸೊ ಸಿಟಿಯಲ್ಲೆಲ್ಲ ಇಷ್ಟು ಡೀಪ್ ಇಷ್ಟು ಮೇಲೆಗೆ ನೀರು ಸಿಕ್ಕಲ್ಲ, ಬಟ್ ಇದರಲ್ಲಿ ಹೆವಿ ನೀರು ಸಿಕ್ಕಿದೆ. ಅಬ್ಸರ್ವ್ ಮಾಡ್ಬೋದು. ಕಸ್ಟಮರು ಸ್ಕ್ಯಾನಿಂಗ್ ಮಾಡ್ಕೊಡ್ಬೇಕು ಮತ್ತು ಈ ಡೀಟೇಲ್ಸಾಗಿ ತಿಳಿಸ್ಕೊಡ್ಬೇಕು ಎಷ್ಟು ಅಡಿಗೆ ನೀರಿದೆ ಅಂತ ಹೇಳಿದ್ರು. ಕೇಸಿಂಗ್ ಬಂದು ಕೇವಲ 40 ಅಡಿ ಕೇಸಿಂಗ್ ಬಿದ್ದಿದೆ ಫ್ರೆಂಡ್ಸ್. ಹಾಗೂ ಸ್ಟಾಕ್ ನೀರು ನೋಡ್ಬೋದು, ಮೇಲೆ 217 ಅಡಿಗೆ ಸ್ಟಾಕ್ ನೀರು ಬಂದು ನಿಂತ್ಕೊಂಡಿತ್ತು. ಯಾವ ರೀತಿ ಸ್ಟಾಕ್ ನೀರು ಕ್ಲಿಯರ್ ಇದೆ ಅಂತ ಅಬ್ಸರ್ವ್ ಮಾಡ್ಬೋದು. ಅದಾದಮೇಲೆ ಗ್ಯಾಪ್ಸು ಸಹ ತುಂಬ ಒಳ್ಳೆ ಗ್ಯಾಪ್ಸ್ ಇದೆ. ನೀವು ಬೋರ್ ಒಳಗಡೆ ನೀರು ಒಳಗಡೆ ಹೋಗ್ತಿರೋದನ್ನು ನೋಡ್ಬೋದು ಯಾವ ರೀತಿ ಕ್ಲಿಯರಿಟಿ ಇದೆ, HD ಕ್ಲಾರಿಟಿ ಇದೆ. ಸೊ ಇದೇ ರೀತಿ ನೀವು ಏನಾನ HD ಕ್ಲಾರಿಟಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ. ನಮ್ಮದು ಬಂದು ಸುಂದರ್ ಬೋರ್ವೆಲ್ ಸ್ಕ್ಯಾನಿಂಗ್ ಸರ್ವಿಸ್ ಹೊಸಕೋಟೆ. ನಾವು ಎಲ್ಲ ಸೈಡು ಸಹ ಬಂದು ಸಹ ಬೋರ್ವೆಲ್ ಸ್ಕ್ಯಾನಿಂಗ್ ಅಂತಕ್ಕಂಥದ್ದು ಮಾಡ್ಕೊಡ್ತೀವಿ ವಿತ್ ವಿಡಿಯೋ. ಈ ವಿಡಿಯೋನ ಆದಷ್ಟು ಜನಗಳಿಗೆ ಶೇರ್ ಮಾಡಿ ಯೂಸ್ ಆಗ್ಬೋದು. ಸೊ ಪೂರ್ತಿ ಡೀಟೇಲ್ ಈ ಬೋರ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಫಸ್ಟಲ್ಲಿ ನೋಡ್ಬೋದು ರಿಗ್ ಮೇಲೆ ಎಷ್ಟು ನೀರು ಬಂತು ಅಂತ. ಸೊ ಅಷ್ಟು ನೀರು ಬಂದ್ರೂ ಇಷ್ಟು ನೀರು ಬೋರಲ್ಲಿ ಕ್ಲಿಯರ್ ಇರಬೇಕಂದ್ರೆ ಈ ರೀತಿ ಗ್ಯಾಪ್ ಸಿಕ್ಕಲೇಬೇಕು. ಇದು ಫಸ್ಟ್ ಗ್ಯಾಪ್ ಬಂದು 720 ಅಡಿಗೆ ಸಿಕ್ಕಿರೋದು ಫ್ರೆಂಡ್ಸ್. ನೋಡ್ಬೋದು ಯಾವ ರೀತಿ ಇದೆ ಅಂತ ಗ್ಯಾಪು. ಮತ್ತು ಇನ್ನೊಂದು ಗ್ಯಾಪ್ ಸಹ ಸಿಕ್ಕಿದೆ. ಎರಡೇ ಗ್ಯಾಪಲ್ಲಿ ಇಲ್ಲಿ ತುಂಬಾ ಹೆವಿ ಪ್ರೆಷರ್ ನೀರು ಸಿಕ್ಕಿದೆ ಇದರಲ್ಲಿ. ಸೊ ಇದಾದಮೇಲೂ ಸಹ ಇನ್ನೊಂದು ಗ್ಯಾಪ್ ಸಹ ಬರುತ್ತೆ, ಅದು ಸಹ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ಬಂದು 720 ಅಡಿಯಲ್ಲಿ ಇರೋ ಗ್ಯಾಪು. ಸೊ ಅದಾದಮೇಲೆ 770 ಅಡಿಯಲ್ಲೂ ಸಹ ಒಂದು ಗ್ಯಾಪ್ ಸೇಮ್ ಅದೇ ರೀತಿ ಗ್ಯಾಪ್ ಇದೆ. 2 ಗ್ಯಾಪ್ ಸಿಕ್ಕಿದ ಮೇಲೆ ರಿಗ್ ಅವರು ಓಡ್ಸೋಕ್ಕಾಗಲಿಲ್ಲ ಅಂತ ಹೇಳಿ ನಿಲ್ಲಿಸ್ಬಿಟ್ಟಿದ್ದಾರೆ. ನೋಡ್ಬೋದು ಇದೇ 770 ಅಡಿಯಲ್ಲಿ ಇರ್ತಕ್ಕಂಥ ಗ್ಯಾಪು. ಸೊ ಈ 2 ಗ್ಯಾಪಲ್ಲಿ ಹೆವಿ ನೀರು ಬಂದಿರೋದ್ರಿಂದ ರಿಗ್ ಅವರು ಓಡಿಸಲ್ಲ. ಯಾಕೆ ಓಡಿಸಲ್ಲ ಅಂದರೆ ಡೀಸೆಲ್ ತುಂಬಾ ಜಾಸ್ತಿ ಕುಡಿಯುತ್ತೆ ಮತ್ತು ಕಟ್ಟಿಂಗ್ಸ್ ನೀಟಾಗಿ ಬರೋಲ್ಲ ಅಂದ್ಬಿಟ್ಟು ಓಡಿಸಲ್ಲ. ಸೊ ಇದಾದಮೇಲೆ ಟೋಟಲ್ 800 ಅಡಿಗೆ ಬೋರ್ ನಿಲ್ಲಿಸ್ಬಿಟ್ಟಿದ್ದಾರೆ ಮತ್ತು ಓಡಿಸಿಲ್ಲ. ಸೊ ಕ್ಲಾರಿಟಿಯಾಗಿ ತುಂಬಾ ಕ್ಲಿಯರ್ ಆಗಿತ್ತು ನೀರು. ಕಸ್ಟಮರ್ ಅಂತೂ ತುಂಬಾ ಖುಷಿಪಟ್ಟರು. ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಆದಷ್ಟು ಜನಗಳಿಗೆ ಶೇರ್ ಮಾಡಿ. ಇದೇ ರೀತಿ ವೀಡಿಯೋಸ್ ನಾನು ದಿನನಿತ್ಯ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾರ್ಯಾರು ನನ್ನ ಅಕೌಂಟ್ನ ಇನ್ನೂ ಫಾಲೋ ಮಾಡ್ತಾ ಇಲ್ವಾ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಇದು ಬಂದು ಹೊರ್ತೂರು ನೇರ್ಗೆಯಲ್ಲಿ ಮಾಡಿದ್ದು ನಾನು ಬೆಳಿಗ್ಗೆ ಸ್ಕ್ಯಾನಿಂಗು. ಸೊ ನೋಡ್ಬೋದು ಯಾವ ರೀತಿ ಕ್ಲಿಯರ್ ಇದೆ ಅಂತ. ಬಾಟಮು ಸಹ ನಿಮಗೆ ತೋರಿಸ್ತೀನಿ. ಬಾಟಮ್ ಆದರೆ ಮತ್ತೊಂದಕ್ಕಿಂತ ಬೋರ್ ಮೇಲೆ ಎಷ್ಟು ನೀರು ಬಂತಂತ ಅದನ್ನು ಸಹ ಇನ್ನೊಂದು ವೀಡಿಯೋನು ಸಹ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಲಾಸ್ಟಲ್ಲಿ ಮತ್ತೆ ಒಂದು ಸಾರಿ ನಿಮಗೆ ಬೋರ್ವೆಲಲ್ಲಿ ಬರ್ತಕ್ಕಂಥ ಪ್ರೆಷರ್ ನೀರನ್ನ ಅದು ವೀಡಿಯೋನು ಸಹ ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ನಾನು ಇಷ್ಟ ಆದರೆ ಆದಷ್ಟು ಈ ವಿಡಿಯೋನ ಜನಗಳಿಗೆ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳನ್ನ